ನಮಸ್ಕಾರ. ಇವತ್ತಿನ ವಿಡಿಯೋ ವರ್ಷಗಳು ಉರುಳಿದಂತೆ ಕಂಪನಿಗಳ ಸಂಪತ್ತಿನಲ್ಲಿಯೂ ಅಭಿವೃದ್ಧಿ. ಈ ವಿಡಿಯೋ ನೋಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕಳೆದ 20 ವರ್ಷಗಳಿಂದ ಭಾರತದಲ್ಲಿ ಸಂಪತ್ತಿನಲ್ಲಿ ಮತ್ತು ಪ್ರಾಸ್ಪ್ಯಾರಿಟಿ ಲೆವೆಲ್ಸ್ನಲ್ಲಿ ಬಹಳ ಮೇಲಕ್ಕೆ ಹೋಗಿದೆ. ಆವರೇಜ್ ಇನ್ಕಮ್ ಲೆವೆಲ್ ಎಲ್ಲರದು ಕೂಡ ಜಾಸ್ತಿ ಆಗಿದೆ. ಸೇವಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗಿದೆ. ಮತ್ತೆ ಜನರ ಸ್ಟ್ಯಾಂಡರ್ಡ್ ಲಿವಿಂಗ್ ಕೂಡ ಮೇಲಕ್ಕೆ ಹೋಗಿದೆ. ಇನ್ನು ಬರುವ ದಿನಗಳಲ್ಲಿ ಭಾರತದ ಸಂಪತ್ತಿನಲ್ಲಿ ಬೇಕಾದಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಅದೇ ರೀತಿ ಜನರು ಮತ್ತು ಕಂಪನಿಗಳಲ್ಲಿ ಕೂಡ. ನಾವು ಸಂಪತ್ತಿನ ಅವಲೋಕವನ್ನು ಮಾಡಿದ್ರೆ ಕೆಲವು ವರ್ಷಗಳ ಹಿಂದೆ ಅದೇನು ಪ್ರಾಸ್ಪ್ಯಾರಿಟಿ ಲೆವೆಲ್ಸ್ ಕಂಪನಿಗಳಲ್ಲಿತ್ತೋ ಇವತ್ತು ಬಹಳ ಮೇಲಕ್ಕೆ ಹೋಗಿದೆ. ಹಿಂದಿನ ಕಾಲದಲ್ಲಿ ಕೆಲವು ಷೇರುಗಳನ್ನು ನಾವು ಸ್ಮಾಲ್ ಕ್ಯಾಪ್ ಅಥವಾ ಬಹಳ ಸಣ್ಣ ಮಾರ್ಕೆಟ್ ಕ್ಯಾಪ್ ಇದೆ ಅಂತ ತಿಳ್ಕೊತಿದ್ವು. ಅದು ಇಂದು ಬೃಹತ್ತಾಗಿ ಡೆವಲಪ್ಮೆಂಟ್ ಆಗಿದೆ, ಮೇಲಕ್ಕೆ ಬಂದಿದೆ. ಆದರೆ ಇಲ್ಲಿ ಒಂದು ವಿಚಾರವನ್ನು ಜನ ಮರೆತು ಬಿಡ್ತಾರೆ. ಯಾಕಂತಂದ್ರೆ ವರ್ಷ ಹೋದ ಹಾಗೆ ಇನ್ಫ್ಲೇಷನ್ ಲೆವೆಲ್ ಕೂಡ ಮೇಲಕ್ಕೆ ಹೋಗುತ್ತೆ ಮತ್ತು ಇಂಡಿಯನ್ ಎಕಾನಮಿ ಕೂಡ ಮೇಲಕ್ಕೆ ಹೋಗುತ್ತೆ. ಇವತ್ತು ನಿಮ್ಮ ಮುಂದೆ ಭಾರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಟ್ಯಾಬ್ಯುಲರ್ ಕಾಲಮ್ನಲ್ಲಿ. ಉದಾಹರಣೆಗೆ ಸೆಬಿ ರೂಲ್ಸ್ ಪ್ರಕಾರ ನಿಮಗೆ ಕುತೂಹಲ ಇರ್ಬೋದು, ಯಾವ ಷೇರುಗಳನ್ನು ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಲಾರ್ಜ್ ಕ್ಯಾಪ್ ಅಂತ ಕರೀತಾರೆ ಅಂತ. ಯಾವ್ದಾದ್ರು ಒಂದು ಕಂಪನಿಯ ಸೈಜು ಬೇಸ್ಡ್ ಆನ್ ದಿ ಮಾರ್ಕೆಟ್ ಕ್ಯಾಪ್ ಟಾಪ್ 100 ಕಂಪನಿ ಇದ್ರೆ ಲಾರ್ಜ್ ಕ್ಯಾಪ್, ಮತ್ತೆ 101 to 250 ಲೆವೆಲ್ ಅಥವಾ ರ್ಯಾಂಕ್ ನಲ್ಲಿದ್ರೆ ಮಿಡ್ ಕ್ಯಾಪ್, 250 to 500 ಮತ್ತು ಅದರಿಂದ ಕೆಳಗಿದ್ರೆ ಆ ಕಂಪನಿಯನ್ನು ಸ್ಮಾಲ್ ಕ್ಯಾಪ್ ಅಂತ ವರ್ಗೀಕರಣ ಮಾಡ್ತಾರೆ. ಈಗ ನಿಮ್ಮ ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಡಾಟಾ ಇಡ್ತಾ ಇದ್ದೇನೆ. ಮಾರ್ಕೆಟ್ ಕ್ಯಾಪ್ ಸೈಜ್ ಫಾರ್ ವೇರಿಯಸ್ ಕ್ಯಾಟಗರಿ. 1998ರಲ್ಲಿ ಲಾರ್ಜ್ ಕ್ಯಾಪ್ ಕಂಪನಿ ಮಾರ್ಕೆಟ್ ಕ್ಯಾಪ್ 3,000 ಕೋಟಿ ಇತ್ತು. 2008ರಲ್ಲಿ 24,500 ಕೋಟಿ ಆಯಿತು. 2018ರಲ್ಲಿ 1,02,000 ಕೋಟಿ ಆಯಿತು ಮತ್ತು 2023ರಲ್ಲಿ 7,06,000 ಕೋಟಿ ಆಗಿದೆ. ಈಗ ಮಿಡ್ ಕ್ಯಾಪ್ ಕಂಪನಿಗಳ ಸ್ಟೋರಿ ಹೇಳ್ತಾ ಇದ್ದೇನೆ. 1998ರಲ್ಲಿ 190 ಕೋಟಿ, 2008ರಲ್ಲಿ 2,500 ಕೋಟಿ, 2018ರಲ್ಲಿ 16,000 ಕೋಟಿ, 2023ರಲ್ಲಿ 37,200 ಕೋಟಿ ಆಗಿದೆ. ಹಾಗೇನೆ ಸ್ಮಾಲ್ ಕ್ಯಾಪ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ ಸ್ಟೋರಿ 1998ರಲ್ಲಿ 35 ಕೋಟಿ ಇದ್ರೆ ಬಹಳ ದೊಡ್ಡ ಕಂಪನಿ, ಬಹಳ ದೊಡ್ಡ ಸ್ಮಾಲ್ ಕ್ಯಾಪ್ ಕಂಪನಿ ಅಂತ ಹೇಳ್ತಾ ಇದ್ರು. 2008ರಲ್ಲಿ 700 ಕೋಟಿ ತಲುಪಿತು. 2018ರಲ್ಲಿ 4,500 ಕೋಟಿ ತಲುಪಿತು. 2023ರಲ್ಲಿ 12,300 ಕೋಟಿಗೆ ಸದ್ಯಕ್ಕೆ ತಲುಪಿದೆ. ಆದ್ದರಿಂದ ನಾವು ನೋಡಿದ ಹಾಗೆ ಮಾರ್ಕೆಟ್ ಕ್ಯಾಪ್ ಆಫ್ ಕಂಪನಿ ಕೂಡ ಓವರ್ ದ ಇಯರ್ಸ್ ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ 1998ರಲ್ಲಿ ಯಾವುದಾದ್ರೂ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ 3,000 ಕೋಟಿ ಅಂತಾದ್ರೆ ಅದು ದೊಡ್ಡ ಲಾರ್ಜ್ ಕ್ಯಾಪ್ ಅಂತ ಕನ್ಸಿಡರ್ ಮಾಡ್ತಿದ್ರು. ಇವತ್ತು 2023ರಲ್ಲಿ ಯಾವುದಾದ್ರೂ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ 3,000 ಕೋಟಿ ಅಂತಾದ್ರೆ ಅದು ವೆರಿ ಸ್ಮಾಲ್ ಕ್ಯಾಪ್ ಕಂಪನಿ ಅಂತ ಕರೀತಾರೆ. ಆದ್ದರಿಂದ ನಿಮ್ಮ ಗಮನಕ್ಕೆ ಬಂದಿರಬಹುದು, ಕೆಲವು ಕಂಪನಿಗಳು ಲಾರ್ಜ್ ಕ್ಯಾಪ್ ಕಂಪನಿಗಳು ಹಿಂದಿನ ದಿನಗಳಲ್ಲಿ ಅದರ ಮಾರ್ಕೆಟ್ ಕ್ಯಾಪ್ ತುಂಬಾ ಕಮ್ಮಿ ಇತ್ತು ವೆನ್ ಕಂಪೇರ್ಡ್ ಟು ಟುಡೇ. ಉದಾಹರಣೆಗೆ HDFC ಬ್ಯಾಂಕ್, ಏಷ್ಯನ್ ಪೇಂಟ್ಸ್, ರಿಲಯನ್ಸ್, ಇನ್ಫೋಸಿಸ್ ಹಿಂದಿನ ಕಾಲದಲ್ಲಿ ಕೂಡ ಲಾರ್ಜ್ ಕ್ಯಾಪ್ ಕಂಪನಿಗಳಾಗಿದ್ವು. ಮತ್ತೆ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅದು ಮಾರ್ಕೆಟ್ ಲೀಡರ್ ಆಗಿತ್ತು. ಮತ್ತೆ ಅದು ರೆಸ್ಪೆಕ್ಟಿವ್ ಸೆಕ್ಟರ್ ನಲ್ಲಿ ಕೂಡ ಮಾರ್ಕೆಟ್ ಲೀಡರ್ ಆಗಿತ್ತು. ಈಗ 20-30 ವರ್ಷಗಳ ಕೆಳಗೆ ಲೆಕ್ಕ ತಗೊಂಡ್ರೆ ಈಗ ನಿಮ್ಮ ಮುಂದೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಅಂಕಿ ಅಂಶ ಇಡ್ತಾ ಇದೆ. ನಂಬರ್ ಆಫ್ ಕಂಪನೀಸ್ ಇನ್ ಈಚ್ ಕ್ಯಾಟಗರಿ. ಟಾಪ್ 500 ಕಂಪನೀಸ್. ಲೆಸ್ ದೆನ್ 5,000 crores ಇದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. 1998ರಲ್ಲಿ ಅಂತಹ ಕಂಪನಿಗಳು 403 ಇದ್ವು. 2008ರಲ್ಲಿ 405 ಆಯಿತು. 2018ರಲ್ಲಿ 156 ಆಯಿತು ಮತ್ತು 2023ರಲ್ಲಿ ಯಾವ ಕಂಪನಿಯೂ ಕೂಡ ಲೆಸ್ ದೆನ್ 5,000 crores ಇಲ್ವೇ ಇಲ್ಲ. ಈಗ 5,000ದಿಂದ 20,000 ಕೋಟಿ. 1998ರಲ್ಲಿ 11 ಕಂಪನಿಗಳಿದ್ವು ಆ ಕ್ಯಾಟಗರಿನಲ್ಲಿ. 2008ರಲ್ಲಿ 68 ಕಂಪನಿ, 18ರಲ್ಲಿ 210 ಕಂಪನಿ, 2023ರಲ್ಲಿ 236 ಕಂಪನಿಗಳು. 20,000ದಿಂದ 50,000 ಮಾರ್ಕೆಟ್ ಕ್ಯಾಪ್ ಹಳೆಯ ಕಾಲದಲ್ಲಿ 2, 2008ರಲ್ಲಿ 15, 18ರಲ್ಲಿ 79, 2023ರಲ್ಲಿ 138 ಸಚ್ ಕಂಪನಿ. 50,000ದಿಂದ 1 ಲಕ್ಷ ಕೋಟಿ. 1998ರಲ್ಲಿ
ಆ ಕ್ಯಾಟಗರಿಯಲ್ಲಿ ಯಾವ ಷೇರು ಇರಲಿಲ್ಲ. 2008ರಲ್ಲಿ 8, 18ರಲ್ಲಿ 26, 2023ರಲ್ಲಿ 71. ಮೋರ್ ದೆನ್ 1 lakh crores. 1998ರಲ್ಲಿ ಆ ಕ್ಯಾಟಗರಿಯಲ್ಲಿ ಯಾವುದೂ ಇರಲಿಲ್ಲ. 2008ರಲ್ಲಿ 4, 18ರಲ್ಲಿ 29, 2023ರಲ್ಲಿ 55 ಅಂತಹ ಕಂಪನಿಗಳಿದ್ದಾವೆ. ಅಂದ್ರೆ ಅರ್ಲಿಯರ್ ಟು 1998 ಕೇವಲ 2 ಕಂಪನಿಗಳು ಮಾರ್ಕೆಟ್ ಕ್ಯಾಪ್ ಇತ್ತು, ಮೋರ್ ದ್ಯಾನ್ 20,000. 2023ರಲ್ಲಿ 264 ಕಂಪನಿಗಳಿದಾವೆ ಆ ಕ್ಯಾಟಗರಿಯಲ್ಲಿ. ಆದ್ದರಿಂದ ಲಾರ್ಜ್ ಕಂಪನೀಸ್ ಆರ್ ಬಿಕಮಿಂಗ್ ಲಾರ್ಜರ್ ಕಂಪನೀಸ್ ಅಂಡ್ ಬಿಗರ್ ಕಂಪನೀಸ್ ಓವರ್ ದ ಇಯರ್ಸ್. ಕರೆಂಟ್ಲಿ ಓನ್ಲಿ 55 ಕಂಪನೀಸ್ ಹ್ಯಾವ್ ಮಾರ್ಕೆಟ್ ಕ್ಯಾಪ್ ಆಫ್ ಮೋರ್ ದ್ಯಾನ್ 1 lakh crores. ಇನ್ನು ಕೆಲವು ವರ್ಷಗಳ ಬಳಿಕದ ಸನ್ನಿವೇಶ ತಗೊಂಡ್ರೆ ಮೋರ್ ದ್ಯಾನ್ 100 ಕಂಪನಿ ಇರ್ತವೆ, ಮಾರ್ಕೆಟ್ ಕ್ಯಾಪ್ ಆಫ್ ಮೋರ್ ದ್ಯಾನ್ 1 lakh crores. ಸಾಮಾನ್ಯವಾಗಿ ಮಾರ್ಕೆಟ್ ಕ್ಯಾಪ್ ಆಫ್ ಕಂಪನೀಸ್ ಇನ್ಕ್ರೀಸಸ್ ಆಸ್ ದಿ ಶೇರ್ ಪ್ರೈಸ್ ಇನ್ಕ್ರೀಸಸ್. ಆದ್ದರಿಂದ ಮಾರ್ಕೆಟ್ ಕ್ಯಾಪ್ ಆಫ್ ಕಂಪನೀಸ್ ಓವರ್ ದ ಇಯರ್ಸ್ ಜಾಸ್ತಿ ಆಗ್ತಾ ಇದ್ದಾಗೆ ಶೇರ್ ಪ್ರೈಸ್ ಜಾಸ್ತಿ ಆಗುತ್ತೆ, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಜಾಸ್ತಿ ಆಗುತ್ತೆ, ಅಪ್ರಿಸಿಯೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಹೂಡಿಕೆದಾರರು ಏನ್ ಮಾಡ್ಬೇಕು ಅಂತಂದ್ರೆ ಒಳ್ಳೆಯ ಕಂಪನಿನ ಬೈ ಮಾಡಬೇಕು, ಹೋಲ್ಡ್ ಮಾಡಬೇಕು, ಮಾನಿಟರ್ ಮಾಡಬೇಕು. ಫಂಡಮೆಂಟಲಿ ಗುಡ್ ಸ್ಟಾಕ್ಸ್ ಇದ್ರೆ ಓವರ್ ದ ಇಯರ್ಸ್ ಮೇಲಕ್ಕೆ ಹೋಗುತ್ತೆ. ಇದೇ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರದ ಮುಖ್ಯ ಉದ್ದೇಶ. ಎಲ್ಲರಿಗೂ ಹೇಳೋದನ್ನೇ, ಆದಷ್ಟು ಲಾರ್ಜ್ ಕ್ಯಾಪ್ ಕಂಪನಿಗಳನ್ನು, ಆದಷ್ಟು ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ಗಳನ್ನು ತಗೊಂಡು ಹೋಲ್ಡ್ ಮಾಡಿ, ನರ್ಚರ್ ಮಾಡಿ ಮತ್ತು ಅದನ್ನು ಮಾನಿಟರ್ ಮಾಡಿ. ಈ ರೀತಿ ನಾವು ಮುಂದಿನ ದಿನಗಳಲ್ಲಿ SCPಯಲ್ಲಿ ಅಥವಾ ನಾವು ಲಂಸಮ್ ಅಲ್ಲಿ ಹಾಕ್ತಾ ಹೋದ್ರೆ ನಮ್ಮಲ್ಲಿ ದೊಡ್ಡ ಮೊತ್ತದ ಸಂಪತ್ತು ಕ್ರೋಢೀಕರಣ ಆಗುತ್ತೆ. ಅದರಿಂದ ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ಮದುವೆ, ರಿಟೈರ್ಮೆಂಟ್ ಕಾರ್ಪಸ್, ಹೊಸ ಮನೆ, ಏನಾದರೂ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ, ಬೈ ಮಾಡಬೇಕಾದ್ರೆ ಎಲ್ಲದಕ್ಕೂ ಕೂಡ ಬೇಕಾದಷ್ಟು ಸಂಪತ್ತು ನಮ್ಮಲ್ಲಿ ಉದ್ಭವ ಆಗುತ್ತೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿರುವಂಥ ಷೇರುಗಳಲ್ಲಿ ಯಾವುದನ್ನು ನೀವು ಹೈಯೆಸ್ಟ್ ಪೀರಿಯಡ್ಗೆ, ಲಾಂಗೆಸ್ಟ್ ಪೀರಿಯಡ್ಗೆ ಇಟ್ಕೊಂಡಿದ್ದೀರಿ? ಆ ಷೇರಿನ ಹೆಸರನ್ನು ನೀವು ನಮ್ಮ ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.